ಥರ ಬಾಯ್ಲ್ ಆಗ್ತಿದೆ ಚಿಕನ್. ಬೇಕಾದರೆ ಇನ್ನೊಂದು ಸ್ವಲ್ಪ ಪೌಡರ್ ಸಹ ಹಾಕ್ಬೋದು, ನೋಡುವ. ನನಗೆ ಬೇಕಾದರೆ ಹಾಕ್ತೇನೆ ಲಾಸ್ಟಿಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ವಲ್ಪ ಚಿಕನ್ ಇದೆ, ಚಿಕನ್ ಡ್ರೈ ಮಾಡಬೇಕಂತ ಇದ್ದೀನಿ. ಚಿಕನ್ ಡ್ರೈ, ನಾನು ಗಂಜಿ ಊಟಕ್ಕೆ ಚಿಕನ್ ಡ್ರೈ ಯಾಕೆ ಚೂಸ್ ಮಾಡ್ತೀನಿ ಅಂತ ಹೇಳಿದರೆ, ಒಂಥರ ಟೇಸ್ಟೂ ಚೆನ್ನಾಗಿರುತ್ತೆ, ಬಟ್ ಸಿಂಪಲ್ ಆದ್ರೂ ತಿನ್ನೋಕ್ಕೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ರೆಸಿಪಿನ ಚೂಸ್ ಮಾಡ್ತೀನಿ. ಇವಾಗ ಬಾಣಲೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಎಣ್ಣೆ ಹಾಕ್ತೀನಿ. ಇವಾಗ ಬಿಸಿ ಆಯಿತು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ. ಒಂದು ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಟೊಮೆಟೊ ಮತ್ತೆ ಹಾಕುವ. ನೀರುಳ್ಳಿ ಒಂಚೂರು ಫ್ರೈ ಆಗಬೇಕು. ಕರೆಂಟ್ ಸಹ ಹೋಯ್ತು ಈಗ. ಓಕೆ, ಈಗ ಚಿಕನ್ ಇದೆ ಅಲ್ಲ, ಅದನ್ನು ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಟೊಮೆಟೊ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತೇನೆ. ಮತ್ತು ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಹಾಕುವ, ಮತ್ತು ರುಚಿಗೆ ನೋಡಿ ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಹಾಕ್ತೇನೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಚಿಕನ್ ಇದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಇರುತ್ತಲ್ಲ, ಅದು ಹೋಗ್ಲಿಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿ. ನಾವು ಫುಲ್ ಮಿಕ್ಸ್ ಮಾಡುವ. ಇವತ್ತು ಬುಧವಾರ, ಸೊ ನಮ್ಮಾಚೆ ಕರೆಂಟ್ ಹೋಗೋದು ಜಾಸ್ತಿ. ನಾನು ಇವತ್ತಷ್ಟೇ ಟ್ರೈಪಾಡ್ ತೆಗ್ದದ್ದು ಯೂಸ್ ಮಾಡುವ ಅಂತ ಹೇಳಿ. ಸ್ವಲ್ಪ ರೆಕಾರ್ಡಿಂಗ್ ಮಾಡ್ತಾ ಇರುವಾಗಲೇ ಕರೆಂಟ್ ಹೋಯಿತು, ಬಟ್ ಏನು ಮಾಡೋದು, ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಬೇಯೋ ತನಕ ಹಾಗೆ ಬಿಡುವ. ನಾನು ಮತ್ತೆ ಅದರಲ್ಲೊಂದು ಸ್ವಲ್ಪ ತೆಗ್ದಿಡ್ತೇನೆ ಮಗುಗಂತ ಹೇಳಿ. ಮಗುಗೆ ಸಹ ಹುಷಾರಿಲ್ಲ ಪಾಪ, ಶೀತ ಆಗಿದೆ ತುಂಬ. ನಿನ್ನೆ ನೈಟ್ ಇಡೀ ಮಲಗಲಿಲ್ಲ ಅವಳು, ಇರಿಟೇಟ್ ಆಗಿತ್ತು, ಅಷ್ಟು ಶೀತ ಜಾಸ್ತಿ ಆಗಿದೆ ಅವಳಿಗೆ. ಮತ್ತು ಇವಾಗ ಒಂದು ಸ್ವಲ್ಪ ಆಟಾಡ್ಕೊಂಡಿದ್ದಾಳೆ. ನೋಡಬೇಕು ಸಂಜೆ ಹೊತ್ತಿಗೆ, ಇದೊಂಚೂರು ಬೇಯಲಿ. ನೋಡಿ ಚಿಕನ್ ಬಾಯ್ಲ್ ಆಗ್ತಾ ಉಂಟು, ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ನಾನು ಫಸ್ಟಿಗೆ ಲಿಡ್ಡನ್ನು ಮುಚ್ಚಿರಲಿಲ್ಲ, ಯಾಕಂತ ಹೇಳಿದ್ರೆ ತುಂಬ ನೀರು ಬಿಡ್ತದಂತ. ಈಗ ಲಿಡ್ಡನ್ನು ಮುಚ್ಚಿ ನಾನು ಮಾಡ್ತಿದ್ದೇನೆ, ಯಾಕಂತ ಹೇಳಿದರೆ ಮತ್ತೆ ನೆನಪಾಯಿತು, ಇದರಲ್ಲಿ ತೆಗೆದಿಟ್ಟು ಮಗುಗೆ ಸ್ವಲ್ಪ ಸೂಪ್ ಮಾಡ್ತೇನೆ.
ಅದಕ್ಕೋಸ್ಕರ ಈಗ ಲಿಡ್ ಮುಚ್ಚಿದೆ. ಒಂದು ಸ್ವಲ್ಪ ತಾಗಲಿ, ಆಗ ಚಿಕನ್ ಸಹ ಬೆಂದಿರ್ತದೆ, ಹಾಗೆ ಜಾಸ್ತಿ ನೀರು ಸಹ ಬಿಟ್ಟಿರ್ತದೆ. ನೋಡುವ. ಆದರೆ ನಿಮಗೆ ಮಗುಗೆ ಸೂಪ್ ಸಹ ನಾನು ಯಾವ ಥರ ಮಾಡ್ತೇನೆ ಹೇಳಿ ಇದರಲ್ಲೇ ತೋರಿಸ್ತೇನೆ. ಇದೀಗ ಬೆಂದಿದೆ, ಸ್ವಲ್ಪ ಮಗುಗೆ ಈ ಬೌಲಲ್ಲಿ ತೆಗೆದಿಡ್ತೇನೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಮನೇಲಿ ಮಾಡಿದ್ದು, ಅದನ್ನ ಹಾಕ್ತೇನೆ. ಮತ್ತು ಚಿಕನ್ ಇದು ಪೌಡರ್ ಮಾಡಿ ಇಟ್ಟಿದ್ದೇನೆ ನಾನು ಮನೆಯಲ್ಲಿ. ಇದು ಚಿಕನ್ ಪೌಡರ್ ಒಂದು ಸ್ವಲ್ಪ ಹಾಕ್ತೇನೆ, 1 ಸ್ಪೂನ್, 2, 1-2.5 ಸ್ಪೂನ್ ಹಾಕಿದೆ. ಒಳ್ಳೆ ಮಿಕ್ಸ್ ಮಾಡುವ. ಇನ್ನೊಂದು ಸ್ವಲ್ಪ ಹಾಕ್ತೇನೆ ಪೌಡರ್, ಸಾಕು. ಇವಾಗ ಈ ಪೌಡರಲ್ಲೇ ಚಿಕನ್ ಸ್ವಲ್ಪ ಬಾಯ್ಲ್ ಆಗಬೇಕು, ಯಾಕಂತ ಹೇಳಿದರೆ ಖಾರ ಏನಿದೆ, ಮಸಾಲೆಯಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲ ಹೀರ್ಕೊಳ್ಬೇಕದು ಚಿಕನ್. ನೋಡಿ ನಿಮಗೆ ಹೇಗೆ ಕಾಣ್ತಿದೆ ನೋಡಿ, ಈ ಥರ ಬಾಯ್ಲ್ ಆಗ್ತಿದೆ ಚಿಕನ್. ಬೇಕಾದರೆ ಇನ್ನೊಂದು ಸ್ವಲ್ಪ ಪೌಡರ್ ಸಹ ಹಾಕ್ಬೋದು, ನೋಡುವ. ನನಗೆ ಸ್ವಲ್ಪ ಉಪ್ಪು ನೋಡ್ತೇನೆ, ಯಾಕಂತ ಹೇಳಿದ್ರೆ ಮತ್ತೆ ಸೇರಿಸ್ಲಿಕ್ಕೆ ಆಗ್ತದೆ ಬೇಕಾದರೆ. ಉಪ್ಪು ಸ್ವಲ್ಪ, ಒಂದು ಸ್ವಲ್ಪ ಪುಡಿ ಉಪ್ಪು ಆ್ಯಡ್ ಮಾಡ್ತೇನೆ, ಸಾಕು. ಮತ್ತು ಸ್ವಲ್ಪ ಪೌಡರ್ ಆ್ಯಡ್ ಮಾಡ್ತೇನೆ ಇದಕ್ಕೆ, ಇಷ್ಟು ಪೌಡರ್ ಆ್ಯಡ್ ಮಾಡ್ತೇನೆ. ಈಗ ಫಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತು ಲಾಸ್ಟಿಗೆ ಒಂಚೂರು ಹಾಕ್ತೇನೆ, ಹಾಗೆ ಇಡ್ತೇನೆ. ಈಗ ನೋಡು ಉಪ್ಪು ಕರೆಕ್ಟ್ ಉಂಟೇಳಿ. ಈಗ ಒಂಚೂರು ಓಕೆ. ಒಂದು ಸ್ವಲ್ಪ ಲಿಂಬೆಹಣ್ಣು ಹೀಗೆ ಕಟ್ ಮಾಡಿ ಹಾಕಬೇಕು, ಆಪ್ಷನಲ್, ಬೇಕಾದರೆ ಮಾತ್ರ. ಇವಾಗ ನೋಡಿ ಹೀಗೆ ಕಾಣ್ತಾ ಇದೆ. ರೆಡಿಯಾಗಿದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಚಿಕನ್ ಪೌಡರ್ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ಕಷ್ಟ ಏನಿಲ್ಲ.
ಈಗ ಚಿಕನ್ ಸುಕ್ಕಕ್ಕೆ ಏನು ಹಾಕ್ತೀರಿ ಪೌಡರ್, ಅದನ್ನೇ ಪೌಡರ್ ಹಾಕಿ ಸಹ ಹೀಗೆ ಚಿಕನ್ ಡ್ರೈ ಮಾಡ್ಕೊಳ್ಬೋದು. ಚಿಕನ್ ಡ್ರೈ ಅಂತ ಹೇಳಿದರೆ ವಿದೌಟ್ ಕೊಕೊನಟ್ ಒಂದು ಹಾಕೋದಿಲ್ಲ, ತೆಂಗಿನಕಾಯಿ ಹಾಕೋದಿಲ್ಲ. ಸೊ ಹಾಗೆಯೇ ಮಾಡೋದಕ್ಕೆ ನಾನು ಚಿಕನ್ ಡ್ರೈ ಅಂತ ಹೇಳೋದು. ನೋಡಿ, ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಟೇಸ್ಟ್ ಬರ್ತದಂತ ಹೇಳಿ. ಇದೀಗ ಮಗುದು ಸೂಪ್ ಇಟ್ಟಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟದ್ದು. ಈ ಸೂಪಿಗೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್, ಇದು ಕೊತ್ತಂಬರಿ ಪುಡಿ, ಮತ್ತು ಸ್ವಲ್ಪ ಇದು ಚಿಕನ್ ಮಸಾಲ ಹಾಕ್ತೇನೆ. ಕೆಲವರು ಹಾಕಲ್ಲ ಚಿಕನ್ ಮಸಾಲೆ, ಇದೊಂಚೂರು ಟೇಸ್ಟ್ ಕೊಡ್ತದೆ ಹೇಳಿ ಹಾಕೋದು ನಾನು. ಸ್ಪೂನ್ ಇಲ್ಲಿಟ್ಟು ಮಾರಿ. ಹಾಂ, ಸ್ವಲ್ಪ ಚಿಕನ್ ಮಸಾಲ ಇದನ್ನು ಹಾಕಿ ಒಂಚೂರು ಬಾಯ್ಲ್ ಮಾಡೋದು. ಈಗ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂತ ಹೇಳಿದ್ರೆ ಉಪ್ಪು ಜಾಸ್ತಿ ಹಾಕಲಿಲ್ಲ ನಾನಾಗ. ಸ್ವಲ್ಪ ಉಪ್ಪು ಹಾಕ್ತೇನೆ. ಮತ್ತು ತುಪ್ಪ ಬೇಕಾದರೆ ತುಪ್ಪ ಆಪ್ಷನಲ್, ಒಂದು ಡ್ರಾಪ್ ಹಾಕುವ, ಜಾಸ್ತಿ ಬೇಡ. ಸಾಕು ಉಂಟು ಸೋಪ್. ಈಗ ಸ್ವಲ್ಪ ಮಧ್ಯದಲ್ಲಿ ಹೀಗೆ ಸ್ಪೂನ್ ಹಾಕ್ತಾಯಿದ್ರೆ ಆಯ್ತು. ಇಷ್ಟೇ, ಸೂಪು ಮಗುಗೆ ರೆಡಿ ಆಯಿತು. ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಯಾಕಂತ ಹೇಳಿದರೆ ಚಿಕನ್ ಆಲ್ರೆಡಿ ಬೇಯಿಸಿರ್ತೇವೆ, ಅದನ್ನೇ ಇದಕ್ಕೆ ಹಾಕಿದರೆ ಆಯಿತು. ಅದಕ್ಕೊಂದು ಸ್ವಲ್ಪ ಪೌಡರ್ಸ್ ಆ್ಯಡ್ ಮಾಡಿದರೆ ಆಯಿತು ಅಷ್ಟೇ. ಇದು ನೋಡಿ, ಅವಾಗ ಮಾಡಿದ್ದು ಚಿಕನ್. ಸೊ ಟೇಸ್ಟ್ ಹೇಗಿದೆ ನೋಡಿ ಹೇಳ್ತೇನೆ. ಬಿಸಿ ಉಂಟು, ಕರೆಕ್ಟಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಉಂಟು. ಒಳ್ಳೆಯದಾಗಿದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಗಂಜಿ ಊಟಕ್ಕೆ ಅಂತ ಹೇಳಿದರೆ ಹೇಳಿ ಮಾಡಿಸಿದ್ದು ಈ ಕುಚ್ಚಲಕ್ಕಿ ಗಂಜಿ ನಾವೇನು ಮಾಡ್ತೀವಿ ಮಧ್ಯಾಹ್ನಕ್ಕೆ, ಅದಕ್ಕೆ ಸೂಪರಾಗಿರುತ್ತೆ. ಇದರೊಟ್ಟಿಗೆ ದಾಲ್ ಸಾರು ಇದ್ದರೆ ಸಹ ಓಕೆ, ದಾಲ್ ಮಾಡ್ತೇವಲ್ಲ ಅದು ಸಹ ಓಕೆ, ಅಥವಾ ತಿಳಿ ಸಾರು ಏನು ಮಾಡ್ತೇವೆ ಅದಿದ್ರೂ ಸಹ ಓಕೆ, ಗಂಜಿಗೆ ಸಹ ಓಕೆ, ಯಾವುದಕ್ಕೆ ಸಹ ಇದು ಸೆಟ್ ಆಗ್ತದೆ ಆಲ್ಮೋಸ್ಟ್. ಒಮ್ಮೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬಂದಿದೆ. ಈವ್ನಿಂಗ್ ನಾವು ಹೊರಟಿರೋದು ಹಲಸು ಮೇಳಕ್ಕೆ. ಮನೆಯಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಇತ್ತು, ಬೀದಿಯಲ್ಲಿದ್ದಿದ್ದು. ಸೊ ಈವ್ನಿಂಗ್ ನಾವೆಲ್ಲರೂ ಫ್ಯಾಮಿಲಿ ಮತ್ತು ನಮ್ಮ ಮೇಲ್ಮನೆ ಪಜ್ಜೊಣ್ಣ ಎಲ್ಲರೂ ಒಟ್ಟಾಗಿ ಹಲಸು ಮೇಳಕ್ಕೆ ಹೋದ್ವಿ. ಬನ್ನಿ, ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ.
ಗೊತ್ತಾಗ್ತದೆ ರೀಸ್ಕೆಡ್ಯೂಲ್ ಏನು. ಜೋಳ 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 ಸಿಡ್ಕಣ ಜೋಳ ಸಿಡ್ಕಣ ಜೋಳ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.